ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅದರ್ ವಿಡಿಯೋ. ಗಂಟೆ 12 ಕಾಲಾಗಿದೆ, ಮಿಡ್ ನೈಟ್ 12:15 AM. ಇಷ್ಟು ಬೇಗ ಎಂತಕ್ಕೆ ಎದ್ದಿದ್ದೀನಿ ಅಂತ ಹೇಳಿದ್ರೆ ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗ್ತದೆ. ಫಸ್ಟ್ ಫ್ರೆಶ್ ಅಪ್ ಆಗಿ ಬರುವ ಗೈಸ್, ಆಮೇಲೆ ಸಿಗ್ತೇನೆ. ಲಿಟ್ರಲಿ ನಾನು 1 ಅವರಿಂದ ಚಪಾತಿ ಲಾಡ್ಲಿಕ್ಕೆ ಟ್ರೈ ಮಾಡ್ತಿದ್ದೆ ಆಯ್ತಾ. ಆಮೇಲೆ ಅಮ್ಮ ಕಾಲ್ ಮಾಡಿದ್ರು, ಅವ್ರು ಹೇಳಿದ್ರು ಹೀಗೆ ಮಾಡಂತ. ಆಮೇಲೆ ಒಂದು 5 ನಿಮಿಷದಲ್ಲಿ 2 ಚಪಾತಿ ಲಾಟಿದೆ ನೋಡಿ ಗೈಸ್. ಇದು ಫಸ್ಟ್ ಚಪಾತಿ, ಕೈಯನ್ನು ಇಗ್ನೋರ್ ಮಾಡಿ ಮಾರೆ. 1 ಅವರಿಂದ ಟ್ರೈ ಮಾಡ್ತೀವಿ. ಇದು ಸ್ವಲ್ಪ ಅಮೀಬಾ ಥರ ಆಗಿದೆ, ಪರವಾಗಿಲ್ಲ. ಸೆಕೆಂಡ್ ಒನ್ ನೋಡಿ, ಸ್ವಲ್ಪ ರೌಂಡ್ ಶೇಪಿಗೆ ಬಂದಿದೆ ಗೈಸ್. ಪ್ರೌಡ್ ಫೀಲ್ ಆಗ್ತದೆ. ಲೈಫಲ್ಲಿ ಫಸ್ಟ್ ಟೈಮ್ ಚಪಾತಿ ಮಾಡಿದ್ದು ನಾನು. ತಿಂದು ನೋಡುವ. ಈಗ ಅದಾದ್ಮೇಲೆ ನಮ್ಗೆ ಹೋಗ್ಲಿಕ್ಕೆ ಉಂಟು. ಎಲ್ಲಿ ಹೋಗ್ಲಿಕ್ಕೆ ಉಂಟು ಅಂತ ಹೇಳಿ ಮತ್ತೆ ಹೇಳ್ತೀನಿ. ಮತ್ತೆ ಸಿಗುವ ಗೈಸ್. ಗ್ರೂಪಲ್ಲಿ ಮೆಸೇಜ್ ಬಂತು, ಬಸ್ ಬಂತಂತ. ನಾನೀಗ ಫ್ರೆಂಡನ್ನು ಕರ್ಕೊಂಡು ಸೀದಾ ಈಗ ಅಲ್ಲಿ ಹೋಗಬೇಕು, ಅಣ್ಣನ ಮನೆಗೆ. ಅಲ್ಲಿ ಎಲ್ಲ ಇದ್ದಾರೆ, ಅಲ್ಲಿ ಹೋಗಿ ಸಿಗುವ ಗೈಸ್. ಗಂಟೆ 2:40 ಆಯ್ತು. ನಾನು ಇನ್ನೂ ಪಿಕಪ್ ಮಾಡಲಿಕ್ಕೆ ಬಂದೆ, ನೋಡ್ಬೋದು ಗಂಟೆ. ಈಗ ಇನ್ನೂ ಬರಲಿಲ್ಲ. ಹೋಗಿ ವಾಪಸ್ ಬಂದದ್ದು. ಈಗ ಕೊಡೆ ಬಿಟ್ಟು ಬಂದ ನೋಡಿ. ಇವನ ಅವಸ್ಥೆ ನೋಡಿ. ಅರ್ಧ ಗಂಟೆ ಕಾಯ್ಲಿಕ್ಕೆ ಆಯ್ತು ಇವನನ್ನು. ಈಗ ನೋಡಿ 2:45ಗೆ ಹೊರಡ್ತೆ ಅಂತ ಹೇಳಿದ್ದಾರೆ. ಇಲ್ಲಿ 3 ಆದ್ರೂ ಇಲ್ಲಿ ಹೊರಡಲಿಲ್ಲ ಮಾರ. ಇಲ್ಲಿ ನೋಡಿ, ಇನ್ನು ಇಲ್ಲೇ ಇದ್ದಾರೆ. ಬರ್ತೆ ಅಂತ ಹೇಳಿದವರೇ ಬರಲಿಲ್ಲ ಮಾರ. ಪ್ರತಾಪ್ ಸಿಂಹ ನಮ್ಮ ಟೀಮ್ ಅದು ಪರಮಂಡಿ. ನಮ್ಮನ್ನ ಹೇಳ್ಸಿ ನಿದ್ರೆಲ್ಲ ಹಾಳು ಮಾಡ್ರು ಮಾರ. ಅಲ್ಲ, ಆ ಪ್ರತಾಪ್ ಅಣ್ಣ ಹಾಗೆ ಮಾರ. ಅವ್ರಿಗೆ ಒಂದು ಪೌಡರ್ ಹಾಕಿ ಬರ್ಲಿಕ್ಕೆ 1 ಗಂಟೆ ಮಾರ. ಕರಿ ಆ ಜನ ಬರೋದಿಲ್ಲ ಪಕ್ಕಕ್ಕೆ. ನಾವು ಹೋಗುವ ಬಸ್ ಬಂದು ನಿಂತಿದೆ, ಬರಲಿಲ್ಲ. ಇದು ಯಾರು? ಬಬ್ಲಿ. ಬಬ್ಲಿ ಇದು ನೀವು ರಾಶನಲ್ಲಿ ಹೇಳಿದ್ದಾರೆ. ಊರಿಗೆ ಮುಂಚೆ ಮಾರ ಕರ್ದು ಮಾರ ಅವಸ್ಥೆ. 2:30 ಬಂತಾರ ಮಾರ. 2:30 ಬಂದದ್ದು ಅಲ್ಪ. ಹೋಗುವ ಅಂತ ಅವಸ್ಥೆ. ಫುಲ್ ಆಗಿದೆ ಮಾರ, ಫುಲ್ ಆಗಿದೆ ಬಸ್. 2:30ಗೆ ಬರುವವರು 4 ಗಂಟೆ ಬರೋದು ಕರ್ಮ ನಿಮ್ಮದು. ಪೌಡರ್ ಹಾಕಿ ಬಂದ್ರ? ಪೌಡರ್ ಎಲ್ಲ ಹಾಕಿದ್ರ? ಪೌಡರ್ ಹಾಕಿದ್ರ? ಫಸ್ಟೇ ಒಂದು ಕೂತ್ಕೊಂಡು ಇಲ್ಲಿ ಫುಲ್ ಸೀಟೇ ಇಲ್ಲ. ಎಲ್ಲಿ ಸಹ ಸೀಟ್ ಇಲ್ಲ ಮಾರ. ಪಕ್ಕ ಫುಲ್ ಪ್ಯಾಕ್ ಆಗಿದೆ. ಎಲ್ಲಿ ಲಾಗರ್ ನೋಡಿ, ಲಾಗರ್. ವಾಮಿಟ್ ಎಲ್ಲ ಆಗುವ ರಾಜ ಕೂತ್ಕೊಳ್ಬೇಕು, ನಮ್ಮ ಹತ್ರ ಕೂತ್ಕೊಳ್ಬಾರ್ದು. ಈಗ ವಾಮಿಟ್ ಆಗ್ತದಂತೆ ಮಾರ. ಮೂಕ ಮುಟ್ಟ ಕೂತಿದ್ದಲ್ಲ. ಯಾರದು? ನಿಮ್ಗೆ 2:30ಗೆ ಬರುವವರು ಕರ್ಮ ನಿಮ್ಮದು. 3:15ಗೆ ಬಂದದ್ದು. ಎಂತ 3 ಗಂಟೆ? 3:15 ಬಂದದ್ದು. 3 ಗಂಟೆ 3:15 ಬಂದದ್ದು. ಅಂದು ಮಾರ ಅಂದು ಮೂಜಾತನ್ ಕರೆಕ್ಟ್. ಗಂಟೆಯಿಂದ ಹೋಗ್ತಾನೆ ಇದ್ದಾನೆ ಮಾರ. ಇನ್ನೂ ಸಹ ಮುಗಿತಿಲ್ಲ ಅವನದ್ದು. ನೋಡಿದ್ವಿ, ಅರ್ಧ ಗಂಟೆ ಕಾತು ಈಗ ಆಯ್ತು. ಸ್ಟಾರ್ಟಿಂಗ್ ಅಲ್ಲಿ ಫುಲ್ ಜೋಶಲ್ಲಿದ್ರು. ಸಂದೇಶದ ಅವಸ್ಥೆ ನೋಡಿ. ಒಬ್ಬೊಬ್ರು ಕ್ಯಾಚ್ ಆಗಿ ಹೋಗಿದ್ದಾರೆ 2 ಗಂಟೆಗೆ. ಇವರೊಂದು ಓಡ್ತಿದ್ದಾರೆ, ಇವರೊಂದು ಆಚೆ ಓಡ್ತಿದ್ದಾರೆ. ಎಂತ ಫೋಕಸ್ ಆಗ್ತಿಲ್ಲ. ಗಾಡಿಗೆ ಪೆಟ್ರೋಲ್ ಹಾಕ್ಲಿಕ್ಕೆ ನಿಂತಿದ್ವಿ. ಪೆಟ್ರೋಲ್ ಹಾಕ್ಲಿಕ್ಕೆ ಇನ್ನು 90 ಕಿಲೋಮೀಟರ್ ಉಂಟು. ನಾವು ಪೆಟ್ರೋಲ್ ಹಾಕ್ಲಿಕ್ಕೆ ನಿಂತಿದ್ವಿ. ರೀಫಿಲ್ ಮಾಡ್ತಿದ್ದೇವೆ. ಅದು ಟ್ಯಾಂಕಿ ಫುಲ್ ಮಾಡ್ತಿದ್ದೇವೆ. ನಾವು ನಮ್ಮ ಟ್ಯಾಂಕಿ ಖಾಲಿ ಮಾಡಿ ಬಂದದ್ದು ಈಗ ಹೋಗಿ. ಕನ್ನಡ ಬ್ರೋ, ಕನ್ನಡ ಕನ್ನಡ ಮಾತಾಡ. ಮತ್ತೆ ಎಲ್ಲಿಗೀಗ ಅಭಿ? ಅಲ್ಲ ನೀನು. ನಾನಿಲ್ಲಿ ಮಡಿಕೇರಿ ಡ್ಯೂಟಿ. ಡ್ಯೂಟಿ ಎಂತ ಡ್ಯೂಟಿ? ಡ್ಯೂಟಿಗೆ ಸುಮ್ಮನೆ ಸಿಗ್ಲಿಕ್ಕೆ ಒಂದು ಹಾಗೆ. ಇದೆಲ್ಲ ಎಂತ ಮಾಡ್ತಿದ್ದಾರೆ? ಕೌಶಿಕ್ ಇವನಿಗೊಂದು ನಾಚಿಕೆ ಮಾರ ಕಾರು. ಹಾಯ್ ಹಾನ್ ಹಾಯ್ ಹೇಳ. ಚಳಿಯಾಗಿದೆ, ಚಳಿ. ಪ್ರತಾಪ್ ಸಿಂಹ ಗುಡ್ ಮಾರ್ನಿಂಗ್, ಗುಡ್ ನೈಟ್. ಯೂಟ್ಯೂಬರ್ ಇಲ್ಲಿ ಮಲಗಿದ್ದಾರೆ. ಜೋರ್ ನಿದ್ದೆ ಇವರಿಗೆ. ಯಾರು ಗುರು ಟ್ರಿಪ್ಪಿಗೆ ಬಂದು ಮಲ್ಕೊಂಡಿದ್ದಾನೆ? ಹೇಳ. ರಾಕೆಟ್ ಬಿಡ್ತಿದ್ದಾರೆ ಬಸ್ ಒಳಗೆ. ರಾಕೆಟ್ ಬಿಡ್ತೇನೆ ಈಗ. ನಾನು ರಾಕೆಟ್
ತಗೊಳ್ಬೇಕಂತೆ ಅದು ಪಚ್ಚಗೆ ಹೊತ್ಕೊಳ್ಳಿ ಬಾಣ ಕೊಟ್ಟದ ಫ್ಲಾಪ್ ಆಯ್ತು. ಅವರೆಲ್ಲ ಎಂತಕ್ಕೆ ಬರೋ ಟ್ರಿಪ್ಪಿಗೆ ನೋಡಿ, ಇಲ್ಲಿ ನೋಡಿ ಅವಸ್ಥೆ ನೋಡಿ. ಮಲ್ಕೋವರೆಲ್ಲ ಎಂತಕ್ಕೆ ಮಾರೆ, ಇವ ನೋಡಿ ಯಾವಾಗ ಮಲಗಿನ 1 ಗಂಟೆ ಆಯ್ತು ಮಾರೆ ಮಲಗಿ. ಇವ್ರು ಎಂತದ್ದು ಹೇಳ್ತಿದ್ದಾರೆ ಅಂತ ಹೇಳಿ ಗಟ್ಟಿ ಹೇಳಿ. ಒಂದಿನ ಬಟ್ಟ ನೀರು ಬಿಡ್ಲ ಬನ್ನಿ ಏನು ನೋಡಿದ್ರಲ್ಲಿ ಅಜಿತ ಒಂದು 40 ವಿಡಿಯೋದಲ್ಲಿ ಅಜಿತ ಇರೋದು ಅಂತ ಹೇಳ್ತಿದ್ದೆ. 57 ನಾನು ಹೇಳಿದ್ದೆ ಅವನಿಗೆ ಹೇಳಿದ್ದೆ ಟ್ರಾನ್ಸ್ಫಾರ್ಮೇಶನ್ ನಾನು ಫ್ರೀಯಲ್ಲಿ ಮಾಡಿ ಕೊಡ್ತೇನೆ, ಇಲ್ಲದ್ರೆ ನಾನು 10,000 ರೂಪಾಯಿ ಚಾರ್ಜ್ ಮಾಡ್ತೇನೆ ಟ್ರಾನ್ಸ್ಫಾರ್ಮೇಶನ್ಗೆ, ಗೊತ್ತಾಯ್ತಾ? ಧರ್ಮದಲ್ಲಿ ಮಾಡ್ತೇನೆ ಅಂತ ಹೇಳಿದ್ದೆ. ಯಾರು ಹೇಳಿದ್ರು? ನನ್ನ ಬ್ಲಾಗ್ ನೋಡ್ತೀರಾ ನೀವು? ನನ್ನ ಬ್ಲಾಗ್ ನೋಡ್ತೀರಾ? ಮಾತ್ರ ಅಂಬಡಿ ಗಿಟ್ಟ ಅವನನ್ನ ನಾನು ಧರ್ಮದಲ್ಲಿ ನೋಡಿ ಇದೆಲ್ಲ ಹೊಟ್ಟೆ ಎಲ್ಲ ಕರಗಿಸಿ ಕೊಡ್ತೆ ಅಂತ ಹೇಳಿದ್ದೆ. ಅವ ಮಾರ ವಾರದಲ್ಲಿ 2 ದಿವಸ ಬರೋದು ಅಲ್ಲ ಒಂದು ವರ್ಷ ಕೈ ವಾರದಲ್ಲಿ 4 ದಿವಸ ಬರ್ತಾನೆ, 2 ದಿವಸ ಎಲ್ಲಿ ಹೋಗ್ತಾನೆ ಗೊತ್ತಿಲ್ಲ. ನೀನ್ ಬರು ಮನೇಲಿ ಸಲ ಒಂದು ಸ್ಟೋರ್ ಆಗಲ್ಲ. ಜಿಮ್ಮಿಗೆ ಬರ್ತೀಯಾ ಜಿಮ್ಮಿಗೆ? ಎಂತ ಮಾರ ಇವರೆಲ್ಲ ಟ್ರಿಪ್ಪಿಗೆ ಎಂತಕ್ಕೆ ಬರುದು? ಸಮ್ಮನಿದ್ದೆ ಬೇಗ ಟೀ ಬ್ರೇಕ್ ಟೀ ಬ್ರೇಕಾ? ಟೀ ಬ್ರೇಕ್ ಬನ್ನಿ ಫೈನಲಿ. ಚಾ ಕುಡಿಯೋ ಬನ್ನಿ. ಚಂದ ಎಂತ ನಿದ್ದೆ ಮಾಡ್ತೀರಿ? 1-2 ಗಂಟೆ ಮಲಗಿದ್ದೀರಿ ಮಾರ. ಮಲಗುವ ಟೈಮಲ್ಲಿ ಮಲಗಬೇಕು, ತಿನ್ನುವ ಟೈಮಲ್ಲಿ ಕಣ್ಣೆಲ್ಲ ಎಂತ ಮರ ಹತ್ರ ಕೆಂಪಾಗಿದೆ. ಟೀ ಬ್ರೇಕಿಗೆ ಬಂದು ಫೈನಲಿ. ನಮ್ಮ ಜನಕ್ಕೆ ಒಂದು ಮನಸ್ಸು ಕೊಟ್ಟರು ಮಾರ, ದೇವ್ರು ಮನಸ್ಸು ಕೊಟ್ಟರು ಇವರಿಗೆ. ಹೊಟ್ಟೆ ಹಸಿದಿತ್ತು ಜೋರು. ಫೈನಲಿ ಕೊಡ್ತೀನಿ 500 ರೂಪಾಯಿ 1,000 ಖರ್ಚು 2,500 ಕೊಟ್ಟಿದ್ದೇನೆ ನಾನು. 2,500 ತಿಗಲೆ ಮಾರಪ್ಪ ಅದು ಹೀಗೆ ಬೆಂಡಾಗಬಾರ್ದು. ತಿಗಲೆ ಮುಂದೆ ಸ್ಟ್ರೈಟ್. ಉಡುಪಿ ಹೋಟೆಲಿಗೆ ಬಂದ್ವಿ. ಉಡುಪಿ ಹೋಟೆಲ್ಗೆ ಬಂದು ನಾನೀಗ ಇಡ್ಲಿ ವಡ ಆರ್ಡರ್ ಮಾಡಿದೆ, ಈಗ ಪಲಾವ್ ಆರ್ಡರ್ ಮಾಡಿದೆ. ಇವರೆಲ್ಲ ಇಡ್ಲಿ ವಡ ಎಲ್ಲ ಮಾಡಿದ್ದಾರೆ, ನೋಡ್ಬೇಕು ಟೇಸ್ಟ್ ಹೇಗೆ ಉಂಟು ಅಂತ ಗೊತ್ತಿಲ್ಲ. ಜೋರು ಹೊಟ್ಟೆ ಹಸಿತುಂಟು ಮಾಡು, ಹೊಟ್ಟೆ ಹಸಿತುಂಟು. ಪಲಾವ್ ಬಂತು, ಪಲಾವ್ ಆರ್ಡರ್ ಮಾಡಿದ್ದ. ಇವನಿಗೆ ಇಡ್ಲಿ ವಡ ಅಲ್ಲೆಲ್ಲ ಸಿಗ್ತದಂತೆ, ಅದಕ್ಕೆ ಪಲಾವ್ ಮಾಡಿದ್ದು. ಪಲಾವ್ ಸಿಗುದಿಲ್ವಾ ಮಾರ ನಿಂಗೆ ಅಲ್ಲಿ ಉಡುಪಿಯಲ್ಲಿ? ಹಾಂ ಕೌಶಿಕ್, ನಿಮಗೆ ಪಲಾವ್ ಉಡುಪಿಯಲ್ಲಿ ಸಿಗುದಿಲ್ವಾ? ಆ್ಯಟಿಟ್ಯೂಡ್ ನೋಡಿ, 2 ರೂಪಾಯಿ ಆ್ಯಟಿಟ್ಯೂಡ್. ನಾನು ಚೈನ್ ಕಟ್ ಮಾಡಿದ್ದ. ನನ್ನದು ಬಂತು ಇಡ್ಲಿ ವಡ. ವಾ, ಇಡ್ಲಿ ವಡ ತಿನ್ನೋದೇನು ಖುಷಿ ಮಾಡ. ಸ್ಪೂನಲ್ಲೆಲ್ಲ ತಿಂದು ಅಭ್ಯಾಸ ಇಲ್ಲ ನನಗೆ. ಈಗ ನಾನು ಬನ್ಸ್ ಆರ್ಡರ್ ಮಾಡಿದ್ದೇನೆ. ಇವನದು ಒಂದೇ ಪ್ಲೇಟ್ ಹೋಗ್ತಿಲ್ಲ ಮಾರೆ, ಬೇಗ ಆಯ್ತದೆ ತಿಂಡಿ ತಿಂದದ್ದು. ತಿನ್ನ ಬಜೆಟ್ ಫುಲ್ ಉಂಟು ನಮ್ಮದಲ್ಲಿ. ಇದ್ದಾರೆ ಬಜೆಟ್, ನೋ ವರಿ. ಬನ್ಸ್ ಬಂತು. ಇವನದು ಇನ್ನೂ ಪಲಾವ್ ತಿಂದಾಗಲಿಲ್ಲ. ಟೀ ಮಾತ್ರ ಸೈಕ್ ಕೊಡ್ತು. ಈಗ ನೋಡಿ ಕೋಲ್ಡ್ ಕಾಫಿ ಕುಡಿಯುತ್ತ. ಇವನಿಗೆ ಎಂತ ಕೊಡ್ಲಿಲ್ಲ ಅಂತೆ. ಎಂತ ಮಾರ, ಫುಲ್ ಹೀರೋ ಲುಕ್. ಸಾಕು ಅದು ಹಾಕುದಿಲ್ಲ ನಾನು ಉಪ್ಪಿಟ್ಟು ಮತ್ತೆ ಬ್ರೇಕ್ಫಾಸ್ಟ್ ಆಯಿತು. ಈಗ ಎಲ್ಲಿಂದ ಈಗ ಹೊರಡೋದು, ಇನ್ನು 50 ಕಿಲೋಮೀಟರ್ ಉಂಟು ಮಡಿಕೇರಿ ಹೋಗ್ಲಿಕ್ಕೆ. ಅಲ್ಲಿಂದ ಪುನಃ ಎಷ್ಟು ಕಿಲೋಮೀಟರ್ ಹೋದ ಗೊತ್ತಿಲ್ಲ. ಬಿಲ್ ಕೊಡ್ತಿದ್ದಾರೆ ಇಲ್ಲಿ ಪ್ರತಾಪಣ್ಣ, ಅಕೌಂಟೆಂಟ್ ಅಲ್ಲ ಪ್ರತಾಪಣ್ಣ. ಎಷ್ಟಾಯ್ತು? ಎಂತ ಪರವಾಗಿಲ್ಲಲ್ಲ, ಕೊಡ್ತೀರಲ್ಲ, ಕೊಡ್ಬೇಕಂತಿಲ್ಲಲ್ಲ. ಇದು ಡಿಮಾಂಡ್ ಆಗ್ತದೆ ನೋಡಿ ಇವನದು. ಎಂತಿದು ಯಾವುದಿದು? ಟೈಟಾನಿಕ್ ಸೀನಾ? ರೀಕ್ರಿಯೇಟ್ ಆಗಿದೆ ಟೈಟಾನಿಕ್ ಅದು. ಆಗ್ತದೆ ಮಾರ, ಇದೊಂದು ಎಷ್ಟು ಮಾಲ್ ಆಗ್ತದೆ? ನಾವು ಮಡಿಕೇರಿಗೆ ಕರ್ಕೊಂಡ್
ಮಾಡಿದ್ದಾರೆ ಮಾರ. ಇನ್ನು 1 ಗಂಟೆ ಉಂಟಂತೆ. ಹೌದು, ನಾನು ಮನೆಯಲ್ಲಿ 5 ಗಂಟೆಯಿಂದ ಮಾಡ್ಕೊಂಡಿದ್ದೆ. ಗಾಡಿಯಲ್ಲಿ ತಿರುಗಿದ್ದೇವೆ. ಇನ್ನು 5 ಗಂಟೆ ಕುತ್ಕೊಂಡು. ಯಾರು ಕೆಳಗಡೆ ನನಗೆ ಗೊತ್ತಿಲ್ಲ. ಚಿಂಪಾಂಜಿ ಇದೆಂತ ಅವಸ್ಥೆ ಮಾರ. ನಮ್ಮ ಬಜೆಟ್ಗೆ ಗ್ಲಾಸ್ ಬ್ರಿಡ್ಜ್ ಅನ್ನು ನಾವು ಗಾಡಿಯಲ್ಲಿ ನೋಡ್ತಿದ್ದೇವೆ. ನಮ್ಮ ಬಜೆಟ್ ಅಷ್ಟೇ ಇರುತ್ತೆ. ಎಲ್ಲಿ ಉಂಟು ಮಾರೆ? ಯಾವ ಸೈಡ್? ಈ ಸೈಡಾ ಮತ್ತೆ ಗುಡ್ಡೆ ಮಿಚ್ಚು ರೈಟ್ ಸೈಡ್ ಅಲ್ಲ. ಏನೇ ನಾವು ಗಾಡಿಯಲ್ಲಿ ನಮ್ಮ ಗ್ಲಾಸ್ ಬ್ರಿಡ್ಜ್ ಅನ್ನು ನಾವು ನೋಡಿ ಬಿಡ್ತೇವೆ. ಬಜೆಟ್ ಅಷ್ಟೇ ಇರುದು. ಇವ್ರು ಸರಿ ಇಲ್ಲ ಮಾರೆ. ಕೊಡ್ತೀನಿ 2,000 ಸೆನ್ಸರ್ ಹಾಕ್ಬೇಕಲ್ಲ. ನಾವು ದುಡ್ಡೆಲ್ಲ ಒಳಗಾಗ್ತಿದ್ದ. ಎಲ್ಲಿ ಉಂಟು ಮಾರೆ ಗ್ಲಾಸ್ ಬ್ರಿಡ್ಜ್? ಉಂಟಿಯಾ ಕ್ಲಾಸ್ ಬ್ರಿಡ್ಜ್ ಬರೋಣ. ಎಲ್ಲಿ ಬರ್ಲಿಲ್ಲ. ಪದ ಎಂತ ಪ್ರಯೋಜನ ಇಲ್ಲ ಮಾರೆ, ವೇಸ್ಟ್ ಮಾರ. ಎಲ್ಲಿ ಉಂಟು ಗ್ಲಾಸ್ ಬ್ರಿಡ್ಜ್? ಕನ್ನಡದಲ್ಲಿ ಮಾತಾಡಿ ಮಾರೆ. ಮಕ್ಕಳಿಗೆಲ್ಲ ಗ್ಲಾಸ್ ಬ್ರಿಡ್ಜ್ ಅಂತ ಹೇಳಿ ಮಂಗ ಮಾಡಿ ಅರ್ಧ ಗಂಟೆಯಿಂದ ಗ್ಲಾಸ್ ಬ್ರಿಡ್ಜ್ ಬರ್ಲಿಲ್ಲ. ಬರೋಣ ಹೊಡಿತು ಫೋನಿಂಗ್. ಗ್ಲಾಸ್ ಬ್ರಿಡ್ಜ್ ಎಲ್ಲಿ ಉಂಟು? ನಮ್ಮ ಬೋರ್ಡ್ ತಡೆಗೆ ನಮ್ಮ ಬೋರ್ಡ್ ತೋಜಿ ನಿಂಚಾಡಿ. ಒಬ್ಬೊಬ್ಬರು 5,000 ತಗೊಂಡಿದ್ದಾರೆ guys. 5,000 ನನ್ನ ಹತ್ರ 7,000 ತಗೊಂಡಿದ್ದಾರೆ. 7,000 ಅಂತೆ. 7,000 ಎಂತ ಮಾಡಿದೆ ಗೊತ್ತಿಲ್ಲ ಮಾರ್ರೆ. ಒಬ್ಬೊಬ್ಬರ ಹತ್ರ 5,000 ತಕೊಂಡು ಮಡಿಕೇರಿ ಮಡಿಕೇರಿ ತೋರಿಸ್ತೇನೆ ಅಂತ ಹೇಳಿದ್ದಾರೆ. ಆದ್ರೆ ಒಂದು ಸರಿ ಕಲ್ತ್ಕೊಂಡ್ ಬಾಯ್. ಅರ್ಧ ಗಂಟೆ ಕಲ್ತ್ಕೊಂಡೆಲ್ಲ ಮಾತಾಡೋದು ಕನ್ನಡ ಹೇಳಿಕೊಟ್ಟಿದ್ದು ನಾನು ಇವನಿಗೆ. ಹಾಗಾದ್ರೆ ಬೈರಿಗೆ ಶಿವನಿಗೆ ಇಲ್ಲ ಕನ್ನಡ ಹೇಳಿ ಕುಂದಾಪುರ ಹೇಳಿಕೊಡ್ತೇನೆ. ಬೈಕ್ ವರ್ಕ್ ಎಂತ ಅವಸ್ಥೆ ಮಾರ. ಸಾಕಾಯ್ತು ನಂಗೆ ಗಾಡಿಯಲ್ಲಿ. ನಂಗಂತ ಗಾಡಿ ಬಿಟ್ಟು ಸಾಕಾಯ್ತು. ಮತ್ತೆ ಇವ ಇನ್ನೊಬ್ಬ ಅವನ ಅಜ್ಜಿ ಅವನಿಗೆ ವೈನ್ ಕುಡಿಬೇಕಂತೆ. ಹುಚ್ಚಲ್ಲ ಮಾರ ಅವ. ನಾವೀಗ ರೀಚ್ ಆಗ್ತೇವೆ. 10 ನಿಮಿಷ ರೀಚ್ ಆಗ್ತದೆ. ಅರ್ಧ ಗಂಟೆ ಆಯ್ತು. ಅಲ್ಲಿ ಕೂತು ಸಾಕಾಯ್ತು. ಮುಂದೆ ಬಂದು ಫೈನಲಿ ನಮ್ಮ ಫಸ್ಟ್ ಡೆಸ್ಟಿನೇಷನ್ ನಾವು ರೀಚ್ ಆದ್ವಿ. ಈಗ ಫುಲ್ ವೆದರ್ ಮಾತ್ರ ಸೈಕ್ಕೊಂಡು ಗೈಸ್. ಫುಲ್ ಈಗ 10 ಗಂಟೆ ಆಗ್ತುಂಟು, ಬಟ್ 5 ಗಂಟೆ ಥರ ಉಂಟು ವೆದರ್ ಮಾತ್ರ ಬೆಳಿಗ್ಗೆ ಎದ್ದು. ಫುಲ್ ಮೈನ್ ವರ್ತಿತ್ತು ಗೈಸ್. ಎಷ್ಟೊತ್ತು ಗಾಡಿಯಲ್ಲಿ ಕೂತೆ ಅಂತ ಇಲ್ಲ ಮಾರ. ಸಾಕಾಯ್ತು ಗಾಡಿಯಲ್ಲಿ ಕೂತು ಸಾಕಾಯ್ತು. ಬಟ್ ಇದು ಲಾಸ್ಟಿಗೆ ನೋಡಿ ಉಂಟಲ್ಲ ವೆದರ್ ಸೈಕ್ ಉಂಟು ಮಾತ್ರ. ವೆದರ್ ಮಾತ್ರ ನಮ್ಮ ಗಾಡಿ ಎಲ್ಲರೂ ಮುಖ ನೋಡ್ಬೇಕು ಮಾರ. ಸುಸ್ತಾಗಿ ಹೋಗಿದೆ ಗಾಡಿಯಲ್ಲಿ ಕೂತು. ಈ ತಲಕಾವೇರಿ ದೇವಾಲಯ ಇದೆ ನಮ್ಮದೀಗ ಫಸ್ಟ್ ಡೆಸ್ಟಿನೇಷನ್. ಇಲ್ಲಿಂದ ಸ್ವಲ್ಪ ಮುಂದೆ ಹೋಗ್ಲಿಕ್ಕೆ ಉಂಟು, ಸ್ವಲ್ಪ ವಾಕ್ ಮಾಡ್ಲಿಕ್ಕೆ ಉಂಟು. ಫಸ್ಟ್ ಟೈಮ್ ಬರ್ತೇವೆ, ನೋಡ್ಬೇಕು ಈಗ ಎಷ್ಟು ಹೋಗ್ಬೇಕಂತ. ವೆದರ್ ಮಾತ್ರ ಸೈಕ್ ಉಂಟು ಸತ್ಯ ಸಮಾರ. ಮಳೆ ಹನಿ ಬಿದ್ದಾಗೆ ಆಗ್ತುಂಟು. ಫುಲ್ ಚಂಡಿ ಆದಾಗೆ ಆಗ್ತುಂಟು ನನಗೆ. ನೋಡಿ ಅದಾನಂದ ಮಾಮ. ಮಳೆ ಬರ್ತಿಲ್ಲ, ಬಟ್ ಈ ತರ ವೆದರ್ ಉಂಟಲ್ಲ ಫುಲ್ ಇದಾಗ್ತುಂಟು. ನೋಡಿ ಮಕ್ಕಳು ಮಾಡೋದು ನೋಡಿ. ಮಕ್ಕಳು ಮಾಡ್ತಿದ್ದಾರೆ. ಗೆನ್ಬುದಿಲ್ಲ ನಾನು ಗೆನ್ಬುದಿಲ್ಲ. ಬರ್ತೀರಾ? ಫುಲ್ ಕೋಲ್ಡ್ ಅಲ್ಲ, ಫುಲ್ ಚಂಡಿ ಆಗ್ತಿದ್ವಿ ನಾವು. ಮಳೆ ಬರ್ತಿಲ್ಲ ಆದ್ರೂ ಸ್ವಲ್ಪ ಆಂಟಿ ವೆದರ್ ಹೇಗುಂಟು ಆಗ್ತದಂತ ಈಗ ಅಲ್ಲ, ಚಂಡಿ ಆಗ್ತಿದ್ದೇವಲ್ಲ ನಾವು. ಹೋಗುವ ಗೈಸ್, ಖುಷಿ ಆಗ್ತದೆ ಮಾತ್ರ. ನಾಳೆ ಜ್ವರವೇನ ಮಾರ. ಫಸ್ಟೇ ಟ್ಯಾಬ್ಲೆಟ್ ತಗೊಂಡ್ ಬಂದಿದ್ದೇನೆ ಜ್ವರದ್ದು. ಫುಲ್ಲು ಒನ್ ನಂಬರ್ ಗೈಸ್. ಸತ್ಯ ಇಷ್ಟು ವೆಯ್ಟ್ ಮಾಡಿದಕ್ಕೆ ಉಂಟಲ್ಲ ವರ್ತ್ ಉಂಟು ಆಯ್ತಾ. ಸತ್ಯ ಸಹ ವರ್ತ್ ಉಂಟು ವೆದರ್ ಮಾತ್ರ. ನಿಯರ್ಲಿ ಒಂದು 1 ಕಿಲೋಮೀಟರ್ ಸಹ ವಾಕ್ ಮಾಡಲಿಲ್ವೇನ. ಬಂತು ಇಲ್ಲಿ ದೇವಸ್ಥಾನ ಬಂತು. ವೆದರ್ ಮಾತ್ರ 1 ನಂಬರ್ ಗೈಸ್. ಸತ್ಯ ಇದು 10 ಗಂಟೆ ಅಂತ ಸತ್ಯ ಸಹ ನನಗೆ ಗೊತ್ತಾಗ್ತಿಲ್ಲ, ಅಷ್ಟು ಉಂಟು. ಇಲ್ಲಿ ಮೇಲ್ಗಡೆ ನೋಡ್ಬೋದು ನೀವು, ಫುಲ್ ಮೈನ್. ಅಲ್ಲಿ ಮುಂದೆ ಗೋಪುರ ಉಂಟು, ಅದು ಸಹ ತೋರ್ತಿಲ್ಲ. ಫುಲ್ ಫಾಗ್. ಮೈನ್ ಅಂತ ಹೇಳ್ತೇವೆ ನಾವು. ಓ, ಮಳೆ ಬಂದಾಗೆಲ್ಲ ಚಂಡಿ ಒದ್ದೆ ಅದೇ. ನಮ್ಮವ್ರು ಎಲ್ಲಿ ಹೋದ್ರು ಮಾರೆ, ತೋರ್ತಾನೆ ಇಲ್ಲ.
ದೇವಸ್ಥಾನದ ಒಳಗೆ ಬರ್ಲಿಕ್ಕೆ ಡ್ರೆಸ್ ಕೋಡ್ ಎಲ್ಲ ಉಂಟು, ಜೀನ್ಸ್ ಎಲ್ಲ ಹಾಕ್ಲಿಕ್ಕಿಲ್ಲ. ನೋಡ್ಬೇಕೀಗ ಒಳಗೆ ಬಿಡ್ತಾರೆ ಇಲ್ವಾ ಅಂತ ಗೊತ್ತಿಲ್ಲ. ವೆದರ್ ನೋಡಿ ಗೈಸ್, ಎಷ್ಟು ಸರ್ತಿ ಹೇಳಿದ್ರು ಸಾಕಾಗುದಿಲ್ಲ, ಆ ಥರ ಉಂಟು ವೆದರ್. ಇದರ ಎಂಟ್ರೆನ್ಸ್ ಅಲ್ಲಿ ಈ ತರ ಉಂಟು. ಎಂತ ಕಾಯಿನ್ ಹಾಕಿದ್ದಾರೆ ಇದು. ಎಲ್ಲ ಈಗ ಫೋಟೋಶೂಟ್ ಆಗ್ತುಂಟು. ಸೈಕು ಫಾಗಿಗೆ ಸೈಕು ಪಿಕ್ ಬರ್ತುಂಟು. ನಾನೊಂದು 2 ದಮ್ಮ ಹಾಕಿ ತೆಗ್ಸಿದ್ದೆ ಅವನ ಹತ್ರ. ಈಗ ಸಂದೇಶ್ ಬಾಯ್ ಅದು ತೆಗಿತಾರೆ. ಈಗ ಸಂದೇಶ್ ಬಾಯ್ ಅಲ್ಲಿ ಇಲ್ಲಿ ಹಾ ತೆಗಿತೆ. ಆನ್ ಆನ್ ಒಳಗೆ ಬಂದ್ವಿ. ಒಳಗೆ ಮತ್ತೆ ವಿಡಿಯೋ ರೆಕಾರ್ಡ್ ಮಾಡ್ಲಿಕ್ಕೆ ಇಲ್ವೇನಾ? ಇಲ್ಲೇ ನಿಲ್ಲಿಸ್ತೇನೆ. ಇದು ದೇವಸ್ಥಾನ ಇಲ್ಲೇ ಅಷ್ಟೇ ಗೈಸ್. ಫೋಟೋಶೂಟ್ ಎಲ್ಲ ಮಾಡಿ ಈಗ ನಾವಿಲ್ಲಿಂದ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗ್ತಿದ್ದೇವೆ. ಎಲ್ಲಿಗೆ ಅದು ಗೊತ್ತಿಲ್ಲ ನನಗೆ. ಪ್ರತಾಪಣ್ಣ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಲ್ಲಿಗೆ. ಎಲ್ಲಿಗೆ? ಭಾಗಮಂಡಲ ದೇವಸ್ಥಾನ, ಮತ್ತೊಂದು ದೇವಸ್ಥಾನ. ಈಗ ಆಯ್ತು ಓಕೆ ಓಕೆ. ಪ್ರಮೋಷನ್ ಎಲ್ಲ ಇಲ್ಲ ಈಗ. ಹೇಗಿತ್ತು ಎಕ್ಸ್ಪೀರಿಯನ್ಸ್? ಸೈಕಿರ್ಲಿಲ್ಲ, ಹೋಗಲ್ಲ. ವೆದರ್ ಹೇಗಿತ್ತು? ವೆದರ್ ಸೂಪರ್ ಇದೆ. ಗಂಟೆ 11 ಕಾಲ ಆಯ್ತು. ಬಟ್ ಇದು ವೆದರ್ ಮಾತ್ರ ನೋಡುವಾಗ ಒಂದು 6 o'clock ತರ ಇತ್ತು. ಸತ್ಯ. ಎಷ್ಟು ವೆದರ್ ಬಗ್ಗೆ ಹೊಗಳಿದ್ರು ಉಂಟಲ್ಲ, ಸಾಕಾಗುದಿಲ್ಲ. ಒಂದು 6-7 ಗಂಟೆ ಗಾಡಿಯಲ್ಲಿ ಕೂತ್ರು ಇಲ್ಲಿ ಬಂದ್ಮೇಲೆ ಅದೆಲ್ಲ ಮರ್ತೋಯ್ತು ನಮಗೆ. ಸತ್ಯ ಸರ್, ಗಾಡಿಯಲ್ಲಿ ಹೋದ್ರೆ ಕೂತ್ ಸಾಕಾಯ್ತು. ಆ ಪ್ರತಾಪಣ್ಣ ಒಂದು ಎಂತ ಮಾರ ಕುತ್ಕೊಂಡಲ್ಲಿ ಬಿಡ್ತಿರ್ಲಿಲ್ಲ. ಯಾರು ಕಡ್ದು ಪ್ರತಾಪಣ್ಣ ಹಿಂದೆಲ್ಲಿದ್ದಾರೆ ಇವರೇ ಕಲ್ವ. ಅಲ್ಲ ಪ್ರತಾಪಣ್ಣ, ಅದು ಗಾಡಿಯಲ್ಲಿ ಕೂತು ಉಂಟಲ್ಲ ಬೆಚ್ಚಾಗಿತ್ತು ನಂಗೆ. ಈಗ ಸ್ವಲ್ಪ ಪರವಾಗಿಲ್ಲ, ಎಲ್ಲ ಸರಿ ಆಯ್ತು. ಟ್ರಾವೆಲ್ ಮಾಡ್ಬೇಕಣ್ಣ. ಎಷ್ಟೊಂದು ಟ್ರಾವೆಲ್ ಮಾರ, 10 ನಿಮಿಷ ಹೇಳಿ ಉಂಟಲ್ಲ. 1 ಗಂಟೆ ಗಾಡಿಯಲ್ಲಿ ಕುತ್ಕೊಳ್ಳಿ ಆಗುದಿಲ್ಲ. 6 ಗಂಟೆ ಗಾಡಿಯಲ್ಲಿ ಕೂರಿಸಿದ್ರು. ಸಿಗ್ಬೇಕಾದ್ರೆ ಕಷ್ಟ ಮಾಡ್ಬೇಕು. ಈ ವೆದರ್ ಬೇಕಾದ್ರೆ ಕಷ್ಟ ಮಾಡ್ಬೇಕು. ಗೊತ್ತದಲ್ಲ ಮೆಲ್ಲ ಒಬ್ಬ ಈಗ ಹೋಗ್ತಿದ್ದ ಈಗ. ಇನ್ನು ಕನ್ನಡ ನೋಡಿದ್ರೆ ಬೇಜಾರಾಗ್ತದೆ. ಗೊತ್ತೇ ಪರವಾಗಿಲ್ಲ ಸರಿ ಕನ್ನಡ ಎಂತ ಮಾಡುದು. ಸ್ಮಾಲ್ ಕ್ರಿಯೇಟರ್ಸ್ ಮಕ್ಕಳು ಮಾಡ್ತಿದ್ದಾರೆ. ಫ್ಯೂಚರಿಗೆ ಇದೆಲ್ಲ ವಿಡಿಯೋ ಬೇಕಾಗ್ತದೆ ಆಯ್ತಾ. ಇದು ನಮ್ಮದು ಸೆಕೆಂಡ್ ಡೆಸ್ಟಿನೇಷನ್ ಬಗಂಡೇಶ್ವರ ಟೆಂಪಲ್ ಆಯ್ತಾ. ಇಲ್ಲಿಗೆ ಬಂದ್ವಿ. ಅಲ್ಲಿಂದ ಒಂದು ಅರ್ಧ ಗಂಟೆ ದಾರಿ ಇತ್ತು ನಮಗೆ ಅಲ್ಲಿಂದ ಇಲ್ಲಿ ಬರಲಿಕ್ಕೆ. ನೆಕ್ಸ್ಟ್ ಡೆಸ್ಟಿನೇಷನ್ ದೇವಸ್ಥಾನದ ಒಳಗಡೆ ವಿಡಿಯೋ ತೆಗಿಲಿಕ್ಕೆ ಆಗಲಿಲ್ಲ. ಅಲ್ಲಿ ವಿಡಿಯೋ ತೆಗಿಲಿಕ್ಕೆ ಇಲ್ಲ ಅಂತ ಹೇಳಿದ್ದಾರೆ. ಹಾಗೆ ಹೊರಗಡೆ ನೋಡ್ಕೊಳ್ಳಿ ಗೈಸ್. ಇದೇ ಸೆಕೆಂಡ್ ಡೆಸ್ಟಿನೇಷನ್ ಇಲ್ಲಿ ಆಯಿತು. ದೇವರ ದರ್ಶನ ಎಲ್ಲ ಮಾಡಿ ಬಂದ್ವಿ. ಈಗ ಗೊತ್ತಿಲ್ಲ ಈಗ ಎಲ್ಲಿಗೆ ಥರ್ಡ್ ಪ್ಲೇಸ್ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಗೊತ್ತಿಲ್ಲ. ಎಂತ ಮನೆಗ ಆಯ್ತಾ? 2000 ಮುಗೀತಲ್ಲ, ಎಲ್ಲ ಮುಗೀತು. 2000 ಮುಗೀತು. ಇಲ್ಲೇ ಮುಗೀತು. ನಿಸರ್ಗಧಾಮ ಉಂಟಂತೆ. ಕುಡಂಜೇನ ಚಿಕ್ಕಿ ಏನೋ ಉಂಟು. ಕುಡಂಜೇನ ಅಡಿಗೆ ಚಿಕ್ಕಿ ಹೊಳೆ ಹಾ ಅದೇ ಚಿಕ್ಕಿ ಹೊಳೆ. ದೊಡ್ಡದೊಂದು ಇದು ಚಕ್ಲಿ ದಾರ ಉಂಟು. ನೀವೆಲ್ಲಿಗೆ ಹೋದದ್ದು? ಒಳ್ಳೆಯವ್ರು ಮಾರ. ಥ್ಯಾಂಕ್ ಯು. ವೆಲ್ಕಮ್ ಬ್ರೋ. ಇನ್ನು ಗಮ್ಮತ್ ಮಾಡುವ. ಇನ್ನು ಮುಂದೆ ಎಲ್ಲ ಹೋಗ್ಲಿಕ್ಕೆ ಗೊತ್ತಿಲ್ಲ ಮಾರೆ. ಬ್ರಿಡ್ಜ್ ಹೋಗುವ ಅಂತ ಹೇಳ್ತಿದ್ದೆ. ಬ್ರಿಡ್ಜ್? ಯಾವ ಬ್ರಿಡ್ಜ್? ಯಾವ ಬ್ರಿಡ್ಜ್? ಕೇರಳ. ಹೇಳ್ಬೇಡ ಮಾರ ಬ್ಲಾಗ್ ಅಲ್ಲಿ. ಕೇರಳ ಎಲ್ಲಿ? ಇವ್ರು ಗೊತ್ತಿಲ್ಲ ನಿಮ್ಗೆ? ಯಾರು ಇವರು? ಗುರ್ತುಂಟು. ಮತ್ತೆ ಇವಳು ನನ್ನ ತಂಗಿ ಮಂಡಲ ಗಂಗರಲ್ಲಿ ವೈನ್ ಗೆತ್ತನ ಕೂಡ ನಾನಿಲ್ಲ ಬ್ಯಾಕ್ಗ್ರೌಂಡ್ ಕೇಳ್ತಾರೆ ಅದಲ್ಲ ನಾನಿಲ್ಲ. ಈಗ ಪುನಃ ಇಲ್ಲೇ ಮತ್ತೊಂದು ಕಡೆಗೆ ಹೋಗ್ತಿದ್ದೇವೆ. ಇಲ್ಲಿ ಹತ್ತಿರದಲ್ಲಿ ಒಂದು ತ್ರಿವೇಣಿ ಸಂಗಮ ಅಂತ ಉಂಟು. ಅಂದ್ರೆ 3 ನದಿ ಒಂದು ಕಡೆ ಒಟ್ಟಾಗುವುದು, ಅದಕ್ಕೆ ತ್ರಿವೇಣಿ ಸಂಗಮ ಅಂತ ಹೇಳ್ತಾರೆ. ಒಳ್ಳೇದುಂಟು ಗೈಸ್, ಇದು ಸಹ ವಿಸಿಟ್ ಮಾಡ್ಬೋದು. ಅಲ್ಲ ಒಳ್ಳೇದುಂಟಲ್ಲ. ಕನ್ನಡ ಇದು ಬೇಡ, ಗೊತ್ತಾಗ್ತದೆ. ಇದು ಸ್ಕ್ರಿಪ್ಟೆಡ್ ಅಂತ ಗೊತ್ತಾಗ್ತದೆ. ಸತ್ಯನಾ? ಸ್ಕ್ರಿಪ್ಟೆಡ್ ಎಲ್ಲ ಮಾಡೋದಿಲ್ಲ ನನ್ನ ಇದರಲ್ಲಿ. ಇಲ್ಲಿ ಬಾ, ಇಲ್ಲಿ
ಗೈಸ್ ಒಳ್ಳೇದುಂಟು ಗೈಸ್ ಕಪಲ್ಸ್ ನೋಡಿ ಇಲ್ಲಿ ಬರ್ಪಣೆ ಎಲ್ಲ ಕಪಾಸ್ ಆಗಲ್ಲ ಕಪಲ್ಸ್ ಅಂತ ಹೇಳಿದ್ರು ಡೋಗೇಶ್ ಬಾಯ್ ನೆಕ್ಸ್ಟ್ ಒಂದು ವರ್ಷ ಬಿಟ್ಟು ಅಭಿದು ಬರ್ತದೆ ಈಗ. ಒಂದು ವರ್ಷದಲ್ಲಿ ಓ ಇದು ತ್ರಿವೇಣಿ ಸಂಗಮ ಅಂದ್ರೆ 3 ನದಿ ಎಲ್ಲಿಂದ 3 ನದಿ ಇಲ್ಲಿ ಜಾಯಿಂಟ್ ಆಗೋದು ಒಟ್ಟು ರಟ್ಟ ಆಗ್ತದೆ. ಇಲ್ಲಿ 3 ನದಿ ಒಟ್ಟಾಗೋದು ಒಂದು ಈ ಸೈಡಲ್ಲಿ ಉಂಟು ಒಂದು ಅಲ್ಲಿ ಒಂದು ಈ ಸೈಡಲ್ಲಿ ಹಾಗೆ ತ್ರಿವೇಣಿ ಫುಲ್ ಕೋಲ್ಡ್ ಉಂಟು ಗೈಸ್ ಒಟ್ಟರಷ್ಟು ಕೋಲ್ಡ್ ಉಂಟು ನೀರು ಮಾತ್ರ ನೀರು ಕೋಲ್ಡ್ ಉಂಟಲ್ಲ 3 ನದಿಯ ಹೆಸರು ಯಾವುದಂತ ಹೇಳಿದ್ರೆ ಉಂಟಲ್ಲ ಕಾವೇರಿ ಕನ್ನಿಕೆ ಸುಜ್ಯೋತಿ ಗುಪ್ತಗಾಮಿನಿ ಅದೇ ಆಯ್ತಾ ಕಾವೇರಿ ಕಣ್ಣಿಗೆ ಸುಜ್ಯೋತಿ ಐಟೇನುಂಡು ನಾನು ಮತ್ತೆ ಪಂಪಿನ ಪ್ರೊನೌನ್ಸಿಯೇಷನ್ ತಪ್ಪಾಣ ತೂವಾಡ್ಪಾಣ ಆಡಿಯನ್ಸ್ ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಗೈಸ್ ಈಗ ನಾವು ಇಲ್ಲಿಂದ ನಿಸರ್ಗಧಾಮಕ್ಕೆ ಹೋಗ್ತೇವೆ ನೆಕ್ಸ್ಟ್ ಡೆಸ್ಟಿನೇಷನ್. ಇಲ್ಲಿಂದ 2 ಗಂಟೆ ಜರ್ನಿ ಉಂಟಂತೆ. ನೋಡುವ ಮಿಡ್ಲಲ್ಲಿ ಲಂಚ್ ಬ್ರೇಕಿಗೆ ನಿಲ್ಲಿಸ್ತಾರಂತ ನೋಡುವ. ಇಲ್ಲಿಂದ ಈಗ ಹೊರಡ್ತೇವೆ.